ಹೆಂಗಿದೆ? ಚಳಿ ಚಳಿ, ತುಂಬಾ ಚಳಿ ತುಂಬಾ ಚಳಿ. ಇವ್ರನ್ನ ಕೇಳಿ ನೋಡೋಣ. ನೀವೇನಂತೀರಾ? What do you say? How is the weather today? ಮಳೆ ಬರುತ್ತಾ? Look inside and say, ಮಳೆ ಬರುತ್ತಾ ಇಲ್ವಾ? ಬರುತ್ತೆ. ನೀವು ಬರಲ್ಲ. ನೋ ನೋ. ಒಂದೇ ಕ್ವಶನ್ಗೆ ಎರಡು ಡಿಫರೆಂಟ್ ಉತ್ತರ. ಹೆಂಗೆ? ಏನೋ ವಿಚಿತ್ರ ಅಲ್ವಾ? ಎಕ್ಸ್ಚೇಂಜ್ ಮಾಡಿ ಇಬ್ರು. ಇವಾಗ ನೋಡಿ, ಇವತ್ತು ಮಳೆ ಆಗುತ್ತಾ ಇಲ್ವಾ, ಬರುತ್ತಾ ಇಲ್ವಾ ನೋಡಿ. ಬರುತ್ತೆ. ನೀವು ನೋಡಿ. ಬರಲ್ಲ. ಅರೆ ಇದೇನಿದು ವಿಚಿತ್ರ ಇದು? ಎಲ್ಲ ಡಿಫ್ರೆಂಟ್, ಒಂದೇ ಕ್ವಶನ್ಗೆ ಡಿಫ್ರೆಂಟ್ ಆನ್ಸರ್ಸ್. ಪ್ರಿಯಾ, ಯು ಕ್ಯಾನ್ ಸ್ಟಾರ್ಟ್ saying what is the objective for this? You should open and Okay. show it. So if you look from one side, it shows yes. But can you turn it? The same board which appeared as yes, now it is a no. Likewise, each one of us perceive world differently. And kids with autism, people with autism perceive world differently. Yeah? So autism is a developmental disorder which affects children, and now it is on high rise. 1 in 59 kids are affected with autism. It's no more a disorder which I need not know about. Everyone should know about autism. It's 1 in 59 kids are being affected. Yeah? And boys are more affected 4 times than girls. ಇವಾಗ ನೀವು ನೋಡ್ದಂಗೆ ನಾವೆಲ್ಲರೂ ಜಗತ್ತಿನ ಬೇರೆ ಬೇರೆ ದೃಷ್ಟಿಯಿಂದ ನೋಡ್ತೀವಿ. ಅದೇ ಥರನೇ ಆಟಿಸಮ್ ಇರುವಂಥ ಮಕ್ಕಳು ಕೂಡ ಜಗತ್ತಿನ ನೋಡೋ ದೃಷ್ಟಿನೇ ಬೇರೆ. ಸೊ ಇವಾಗ ತುಂಬ ಜಾಸ್ತಿ ಆಗ್ತಿದೆ, ಹುಡುಗರಲ್ಲಿ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಆಟಿಸಮ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಇಲ್ಲೊಂದು ಬೀದಿ ನಾಟಕನ ಮಾಡ್ತೀವಿ ನಾವು ಈಗ ಒಂದು 5 ನಿಮಿಷಕ್ಕಲ್ಲ. So now we'll know about what are these. Okay, autism is on the rise. It's affecting children, our own children. So how to identify autism? We are going to see now. We'll be seeing a live demonstration of how to identify autism early. Okay, you'll be seeing, two scenarios. One is, mother and the child is normal, and other is the autistic child. And I want you to find out the difference. What is the difference between the growth of a normal child and the autistic child? ಸೊ ಇಲ್ಲಿ 2 ಮಕ್ಕಳಿದ್ದಾರೆ. ಒಂದು ಹುಡುಗ ನಾರ್ಮಲ್ ಹುಡುಗ, ಇನ್ನೊಂದು ಮಗು ಇದೆಯಲ್ಲ ಹೌದು ಆಟಿಸ್ಟಿಕ್ ಮಗು. ಸೊ ಎರಡರಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಈ ಒಂದು ಬಿಹೇವಿಯರಲ್ಲಿ ಅಂತ ಇವಾಗ ನೋಡಿ. Please notice it. It's a subtle difference, and we would want you to tell it out. 2 ಮಕ್ಕಳಲ್ಲಿ ನಿಮ್ಗೆ ಏನು ವ್ಯತ್ಯಾಸ ಕಾಣಿಸ್ತಿದೆ? ಆ ಮಗು ಆಡ್ತಿರೋ ರೀತಿಲಿ ಏನು ವ್ಯತ್ಯಾಸ ಕಾಣಿಸ್ತಿದೆ, ಈ ಮಗುಗೂ ಆ ಮಗುಗೂ ಏನು ವ್ಯತ್ಯಾಸ ಕಾಣಿಸ್ತಿದೆ? Anyone from the audience? Yeah. ನಿಮ್ಗೆ ಏನಾರು ಅನ್ನಿಸ್ತಾ ಇದೆಯಾ? ಏನಾರು ಗೊತ್ತಾಗ್ತಾ ಇದೆಯಾ? ಏನು ವ್ಯತ್ಯಾಸ ಇರ್ಬೋದು ಅಂತ ಗೊತ್ತಾಗ್ತಿದೆಯಾ? Second child is not responding. ಅವ್ರು Okay? ಕರೆಕ್ಟಾಗಿ ಹೇಳಿದ್ರು. ನೀವು ಗಮನಿಸಿದ್ರ ಆ ಮಗು ಆಟ ಆಡ್ಬೇಕಾದ್ರೆ ತಾಯಿ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡುತ್ತೆ. ಅದೇ ನೀವು ಇಲ್ಲಿ ಬಂದು ಹೇಳ್ತೀರಾ, ಇಫ್ ಯು ಡೋಂಟ್ ಮೈಂಡ್. ಎಲ್ಲರಿಗೂ ಕೇಳಿಸೋ ಹಂಗೆ ಸ್ವಲ್ಪ ಜೋರಾಗಿ. ಮಗು ತಾಯಿನ ನೋಡಿ ಉತ್ತರ ಕೊಡ್ತಾ ಇಲ್ಲ. ಮದರ್ ಇಸ್ ಟ್ರೈಂಗ್ ಟು ಡ್ರಾ ದ ಅಟೆನ್ಷನ್. ತಾಯಿ ಬಂದು ಮಗುಗೆ ಅಟೆನ್ಷನ್ಗೋಸ್ಕರ ನೋಡ್ತಾ ಇದ್ದಾಳೆ. ಅದು ಮಗು ನೋಡಿದ್ರೆ ನಾನು ಏನಾದರೂ ಹೇಳ್ಕೊಡ್ಬೋದು ಅಂತ ಮಗು ನೋಡ್ತಾನೆ ಇಲ್ಲ ತಾಯಿ ಕಡೆ. ಮಾಡಿದ್ದನ್ನೇ ಮಾಡ್ತಾ ಇದ್ದಾರೆ. Perfect. Thank you very much. Thank you. And second symptom. ಈಗ ಇನ್ನೊಂದು Second red flag. Yeah, next symptom. Ice cream, ice cream, ice cream, ice cream, ice cream. Ice cream, ice cream.
ಈಗ ನೋಡಿದಾಗ ನಿಮಗೆ ಏನು ವ್ಯತ್ಯಾಸ ಕಾಣಿಸ್ತು? ಒಂದು ನಾರ್ಮಲ್ ಮಗು ಹಾಗೂ ಒಂದು ಆಟಿಸ್ಟಿಕ್ ಮಗು ಈ ಸಂದರ್ಭದಲ್ಲಿ ಹೇಗೆ ಅವರು ಬಿಹೇವ್ ಮಾಡ್ತಿದ್ದಾರೆ ಅಂತ ಏನು ಅನ್ನಿಸ್ತಿದೆ? ಸರ್ ಸ್ವಲ್ಪ ಜೋರಾಗಿ ಇಲ್ಲಿ ಬಂದು ಹೇಳಿದ್ರೆ ಚೆನ್ನಾಗಿರುತ್ತೆ ಸರ್. Exactly. Yeah, that child is able to point and follow pointing where the mother is showing, but here the child is unable to express his need through the pointing or words or gestures. ಸೊ ಆ ಮಗು ಇಂಥದ್ದು ತೋರಿಸಿ ನನಗೆ ಇದು ಬೇಕು ಇದು ಬೇಡ ಅಂತ ಹೇಳೋವಂಥ ಪರಿಸ್ಥಿತಿ ಇದೆ. ಆದರೆ ಈ ಮಗುಗೆ ಹೇಳಬೇಕು ಅನ್ಸಿದ್ರು ಹೇಗೆ ಹೇಳಬೇಕು ಅಂತ ಗೊತ್ತಾಗಲ್ಲ. ಏನಾದರೂ ತೋರಿಸ್ಬಿಟ್ಟು ನನಗೆ ಅದು ಬೇಕು ಇಂಥ ವಸ್ತು ಬೇಕು ಅಂತ ಹೇಳಕ್ಕೆ ಗೊತ್ತಾಗಲ್ಲ. ಅದು ಒನ್ ಆಫ್ ದಿ ಸಿಂಟಮ್ಸ್ ಆಫ್ ಆಟಿಸಮ್. Like one more to add on, from my experience, we all monitor rolling over, sitting, standing, when the child walk. Every one of you know when the child will walk. We're on 12 months, 13 months. But how many of us know when the child will point? We never noticed. So by 18 months, if the child is not pointing, there's something real. Any needs of her sharing anything, the child has to point. Even if the child will not talk, but 18 months the child has to point and show, even though I want this or I want that. Look, there is a dog. Yeah, that's an important thing which will miss in autistic children with autism. ಅಂದರೆ ಏನು ಹೇಳ್ತಿದ್ದಾರೆ ಅಂದರೆ ಆ ಮಗು ಯಾವುದಿದೆಯೋ 18 ತಿಂಗಳಲ್ಲಿ ಅದು ನನಗೆ ಇಂಥದ್ದು ಬೇಕು ಅಂತ ಕೈ ತೋರಿಸಿ ಸಲಹೆ ಮಾಡಿ ಹೇಳುವಂಥ ಅದಕ್ಕೆ ಇರಬೇಕು. ಅದು ಆಟಿಸ್ಟಿಕ್ ಮಕ್ಕಳಿಗೆ ಇರೋದಿಲ್ಲ. ಅದು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋದಿಲ್ಲ. ಇಂಥದ್ದು ಬೇಕು ಅಂದರೆ ಇದು ಡೈರೆಕ್ಟ್ ಮಾಡಿ ಹೀಗೆ ಆ ಎಕ್ಸ್ಪ್ಲೇನ್ ಬೇಕು ಆ ಕ್ಯಾಂಡಿ ಬೇಕು ಅಂತ ಹೇಳುವಂಥ Next is symptom. Buddy, Rachana, 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 bingo puta. Rachana, Rachana. ಏನು ವ್ಯತ್ಯಾಸ ಕಾಣಿಸ್ತದೆ? ಏನೋ ಕಾಣಿಸ್ತಾ ಇದೆ, ಯಾರೋ ಗೊತ್ತಾಗ್ತಾ ಇದೆಯಾ? ಇನ್ನೊಂದ್ಸರಿ ಅವ್ರು ಮಾಡಿ ತೋರಿಸ್ಬೇಕಾ? ಒಂದ್ಸರಿ ರಿಪೀಟ್ ಮಾಡಿ. Mani, bye ಇಲ್ಲಿ. ಅಮ್ಮ Rachana, Rachana. Bye, togo bye ಇಲ್ಲಿ. Rachana, 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 ನಿನ್ನನ್ನ ಕರೀತಿರೋದು. Mani, Rachana. okay, can someone tell? ಈಗ ಏನಾದ್ರು ವ್ಯತ್ಯಾಸ ಗೊತ್ತಾಯ್ತಾ ನಿಮಗೆ? ಏನು ಅನ್ನಿಸ್ತದೆ? Yes, can you come? ಬಂದು ಹೇಳಿ ಸರ್ ದಯವಿಟ್ಟು. ಎಲ್ರಿಗೂ ಗೊತ್ತಾಗ್ಲಿ ಅಂತ. ಮಗುಗೆ ಒಂದು ಕರೆದಾಗ ತಾಯಿ ಕರೆದಾಗ ಮಗು ರೆಸ್ಪಾಂಡ್ ಮಾಡ್ತಾ ಇದೆ. ಈ ಮಗು ರೆಸ್ಪಾಂಡ್ ಮಾಡ್ತಾ ಇದೆ. ಹೆಸರಿಟ್ಟು ಕರೀತಾ ಇದ್ದಂಗೆ ಅದ್ರ ಹೆಸರು ಅದನ್ನ ರೆಕಗ್ನೈಸ್ ಮಾಡಿಕೊಂಡು ಬಂತು ಇಮಿಡಿಯೇಟ್ ಆಗಿ. ಆದರೆ ಇಲ್ಲಿ ರಚನಾ ಅಂತ ಹೇಳ್ತಾ ಇದ್ರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗಂತ ಅಲ್ಲ, ಮಗುಗೆ ಕಿವಿ ಕೇಳಿಸೋದಿಲ್ಲ ಅಂತ ಅನ್ಕೋಬೇಡಿ, ಕೇಳಿಸ್ತಿರುತ್ತೆ. ಅದಕ್ಕೆ ರೆಸ್ಪಾಂಡ್ ಮಾಡಬೇಕು ಅಂತ ಅನ್ಸೋದಿಲ್ಲ. ನನ್ನ ಹೆಸರು ಕರೀತಾ ಇದ್ದಾರೆ, ನಾನು ರೆಸ್ಪಾಂಡ್ ಮಾಡಬೇಕು ಅಂತ ಅನ್ಸೋದಿಲ್ಲ. ಅದು ಒನ್ ಆಫ್ ದಿ The response to me got the next scenario. Next. ನೋಡಿಲ್ಲಿ ಇಲ್ಲಿ ನೋಡಿ, ನಾ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡು, ಇಲ್ಲಿ ನೋಡಿಲ್ಲಿ. ನೀ ಮಾಡು, ಬಾಯ್ ಮಾಡು, ನೀನು ಮಾಡಿಲ್ಲಿ. ಏನಾದ್ರು ವ್ಯತ್ಯಾಸ ಗೊತ್ತಾಗ್ತಿದೆಯಾ ಈ ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ಏನಾದ್ರು ಗೊತ್ತಾಗ್ತಿದೆ? ನಾರ್ಮಲ್ ಮಗುಗೂ ಆಟಿಸ್ಟಿಕ್ ಮಗು ಏನು ವ್ಯತ್ಯಾಸ ಕಾಣಿಸ್ತಿದೆ? ಆ ಚೈಲ್ಡ್ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ರಿಪೀಟ್ ಮಾಡಿದ್ರೆ ಕರೆಕ್ಟ್. ಥ್ಯಾಂಕ್ ಯು ವೆರಿ ಮಚ್. So the imitation skills, the child learns by observing, right? You know, the elders are what the mannerisms the elders are doing, how they are playing, small things the child picks up. But here the child is not able to pick up from whatever the mother is doing. ನಾರ್ಮಲ್ ಮಗು ಏನಿದೆ, ನಾವು ಏನು ಮಾಡ್ತೀವಿ, ತಾಯಿ ಏನು ಮಾಡ್ತೀವಿ ಅದನ್ನೇ ಮಾಡೋಕ್ಕೆ ಪ್ರಯತ್ನ ಪಡುತ್ತೆ, ಅನುಕರಣೆ ಮಾಡುತ್ತೆ, ಇಮಿಟೇಟ್ ಮಾಡುತ್ತೆ. ಅದೇ ಒಂದು ಆಟಿಸ್ಟಿಕ್ ಮಗು ಆದರೆ ಅದು ಏನು ಹೇಳ್ತಿದ್ರು ಅದು ಗಮನ ಕೊಡಲ್ಲ, ಗಮನ ಕೊಡಬೇಕು ಅಂತ ಅನ್ಸಲ್ಲ. ತಾಯಿ ಏನು ಮಾಡ್ತೀವಿ ಅದನ್ನೇ ನಾನು ಮಾಡಬೇಕು ಅಂತ ಅನ್ಸೋದು.
ಒಂದು ಮಗು ಬೆಳವಣಿಗೆಯಲ್ಲಿ ಅಬ್ಸರ್ವೇಷನ್ ಸ್ಕಿಲ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ನೋಡಿದ್ರೆ ಮನೇಲಿ ಏನೇನು ಮಾಡ್ತಾರೆ ಅದನ್ನೇ ಅಬ್ಸರ್ವ್ ಮಾಡಿ ಡೆವಲಪ್ ಮಾಡ್ತಾರೆ. ಅವ್ರು ಅಬ್ಸರ್ವ್ ಮಾಡೋದೇ ಇಲ್ಲ. ಒನ್ ಆಫ್ ದ ಸಿಸ್ಟಮ್. So that child is able to follow the mother's instruction and learn how to play. But here the child is not able to play. Follow the instruction. ಆ ಮಗು ಏನಿದೆ ಏನ ತಾಯಿ ಏನು ಕೊಟ್ಟರು ಅದ್ರ ಜೊತೆ ಆಟ ಆಡುತ್ತೆ, ಯಾವುದೇ ಒಂದು ಬೇರೆ ಒಂದು ಆಟ ಸಾಮಾನು ಕೊಟ್ಟರು ಆಟ ಆಡುತ್ತೆ. ಈ ಮಗು ಒಂದೇ ಆಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದನ್ನೇ ಮತ್ತೆ ರಿಪೀಟ್ ಮಾಡ್ತಾರೆ. ಆ ವ್ಯಾಕ್ಸಿನ್ ಮಾಡ್ತೀವಿ ಅದನ್ನೇ ಮತ್ತೆ ಮಾಡ್ತಾರೆ. ಅದು ಒನ್ ಆಫ್ ದಿ ಸಿಂಪ್ಟಮ್ಸ್. Absolutely not. Just by the look you can't identify whether this is autism or not. Yeah. So these are the subtle symptoms that we have to look into. Are they looking when you point? Yeah. Or when you point, or they pointing to something? Are they looking into eyes and talking? Copying what you do, and also responding to the input. If we don't specifically observe for this, there is high chance that okay, the child is focused into something which he is interested, because many other things the child will do normally. They will be very intelligent also. Sometimes things that they do, like computerally, gadgetally, they'll be very good, right? So knowing these symptoms is very important to identify autism at 18 months. See, 4 years alli, 5 years alli gottagutte, easyagi gottagutte, but 18 months alli gottagbeku. That's very important. ಈ ಮುಖ್ಯ ಉದ್ದೇಶ ಏನಕ್ಕೆ ಇದನ್ನು ಹೇಳ್ತಾ ಇದೀವಿ ಅಂದರೆ, ಮುಂಚೆನೇ ಗುರುತಿಸಿದ್ರೆ 70% ಹುಡುಗರು ನಾರ್ಮಲ್ ಸ್ಕೂಲ್ಗೆ ಹೋಗುವಂಥ ಒಂದು ಸಾಧ್ಯತೆ ಹುಮ್ಮಸ್ ಬರುತ್ತೆ, ಬೇಗ ಕಂಡುಹಿಡಿದು 18 ತಿಂಗಳಲ್ಲೇ ಗೊತ್ತಾದರೆ ಕರೆಕ್ಟಾಗಿ ಟ್ರೈನ್ ಮಾಡಿದ್ರೆ ನಾರ್ಮಲ್ ಸ್ಕೂಲ್ಗೆ ಆ ಮಕ್ಕಳನ್ನ ಕಳಿಸ್ಬೋದು. ಅದಕ್ಕೆ ಬೇಗ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿ ಈ 5 ಸಿಂಪ್ಟಮ್ಸಿಂದ ಈಗ ಗುರುತಿಸಬೇಕಾಗುತ್ತೆ. ಚಪ್ಪಾಳೆ. Once the child early identification is done, you need to approach a pediatric neurologist or a child psychiatrist for the diagnosis and start the early intervention, which is the key. They have huge potential. It doesn't mean that this child will not improve or it will not gain any language skills. Once given the proper intervention, the child will definitely acquire the skills. And like he said, the inclusion and integration is possible. 75% of the kids listen to mainstream education with or without support. And out of that 75%, 50% people who are given early intervention, they lead independent life as you and me. There are people, there are scientists, there are musicians, there are artists, they go to, they work in computer. Or everybody doesn't reach there, but every child has the right to reach their fullest potential. And that is possible only by early identification and intervention. And also it is a spectrum. Like she said, everybody doesn't become an artist or something. But definitely when you start with the early intervention, there is a huge progress. That's what we receive children with autism. ಏನು ಹೇಳ್ತಿದ್ದಾರೆ ಅಂದರೆ, ಮುಂಚೆನೇ ಕಂಡು ಹಿಡಿದ್ರೆ ಆ್ಯಕ್ಚುಲಾಗಿ ಆ ಹುಡುಗರಲ್ಲಿ ತುಂಬ ಪೊಟೆನ್ಷಿಯಲ್ ಇರುತ್ತೆ, ಅದು ಆಚೆ ಬರುತ್ತೆ. ಎಂತೆಂಥ ಪರ್ಸನಾಲಿಟೀಸ್ಗೆ ಆಟಿಸಮ್ ಇತ್ತು ಅಂತ ನೀವು ಕೇಳಿದ್ರೆ, ಆಲ್ಬರ್ಟ್ ಐನ್ಸ್ಟೈನ್ ಇರ್ಬೋದು, ಐಸಾಕ್ ನ್ಯೂಟನ್ ಇರ್ಬೋದು, ಬೆಥೋವನ್ ಇರ್ಬೋದು, ಇಂಥವ್ರಿಗೆಲ್ಲ ಆಟಿಸಮ್ ಇತ್ತು. ಅದು ಅವ್ರು ಬೇಗ ಕಂಡುಹಿಡಿದು ಅದನ್ನು ಅವರು ಆ ಒಂದು ಓವರ್ಕಮ್ ಮಾಡಿದಾಗ ಎಂಥ ದೊಡ್ಡ ಆರ್ಟಿಸ್ಟ್ಗಳಾದರೂ ಎಂಥ ದೊಡ್ಡ ಸೈಂಟಿಸ್ಟ್ಗಳಾದರೂ ಅಂತ ನಿಮಗೆ ಗೊತ್ತು. ಸೊ ಅಂಥ ಮಕ್ಕಳಲ್ಲಿ ತುಂಬ ಪೊಟೆನ್ಷಿಯಲ್ ಇರುತ್ತೆ. ಬೇಗನೆ ಕಂಡುಹಿಡಿದ್ರೆ ಅವ್ರು ಹೇಳಿದಂಗೆ 70%ಗಿಂತ ಜಾಸ್ತಿ ಮಕ್ಕಳು ನಾರ್ಮಲ್ ಸ್ಕೂಲ್ಗೆ ಹೋಗ್ತಾರೆ. ಸೊ ಜನ
ಜಗತ್ತಿನ ಬೇರೆ ದೃಷ್ಟಿಯಿಂದ ನೋಡೋದು ತುಂಬ ಕಮ್ಮಿ. ಅಂತ ಹುಡುಗರು ನಾರ್ಮಲ್ ಸ್ಕೂಲ್ ಹೋದಾಗ ಎಂತೆಂಥ ಅದ್ಭುತಗಳು ಸೃಷ್ಟಿಯಾಗುತ್ತೆ ಅಂತ ನಮ್ಗೆ. ಸೊ ಹಾಗಾಗಿ ಮುಂಚೆನೇ ಜಸ್ಟ್ ಕವರ್ ಮಾಡ್ಕೊಂಬಿಡಿ, ಜಸ್ಟ್ ವಿಡಿಯೋ ತೆಗಿತಾ ಇದ್ದಾರೆ. ಕಣ್ಣು ಮುಚ್ಕೊಂಡ್ರೆ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ, ಬಾಯಿ ಮುಚ್ಕೊಂಡ್ರೆ ಮಾತಾಡದೇ ಇರೋರ ಜೀವನ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ, ಕಿವಿ ಮುಚ್ಕೊಂಡ್ರೆ ಕೇಳಿಸ್ಕೊಳ್ದೇ ಇರೋರ ಜೀವನ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಅದೇ ಆಟಿಸಮ್ ಇರೋ ಮಗು ಜೀವನ ಹೇಗಿರ್ಬೋದು ಅಂತ ನಮ್ಗೆ ಊಹೆ ಕೂಡ ಮಾಡೋಕ್ಕಾಗಲ್ಲ. ಬಟ್ ಅದಿವತ್ತು ನಿಮಗೆ ಗೊತ್ತಾಗೋ ಹಾಗೆ ಒಂದು ಸಣ್ಣ ಅಣುಕಲ್ಲ. It's a game, just be open and play. Get My World is the name of it. ನನ್ನ ಅರ್ಥ ಮಾಡ್ಕೊಳ್ಳಿ, ಗೆಟ್ ಮೈ ವರ್ಲ್ಡ್, ನನ್ನ ಜಗತ್ತನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ಆಟ. ಒಂದು 2 ನಿಮಿಷ ಆಡಿಯನ್ಸಿಂದ ಹೋಗಿದ್ದಾರೆ, ಒಂದು 2 ನಿಮಿಷ ಕೊಡಿ, ಅವ್ರು ಅರ್ಥ ಮಾಡ್ಕೊಂಡು ಆಡೋದಕ್ಕೆ. Babu is our volunteer today. Okay? ಬಾಬುಗೆ ಚಪ್ಪಾಳೆ. Yeah. Come on, Babu. ಈಗ ಬಾಬು ಅವ್ರಿಗೆ ಏನು ಇಷ್ಟ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ, ನಿಮ್ಗೆ ರೆಕಗ್ನೈಸ್ ಮಾಡೋಕ್ಕಾಗತ್ತಾ ಅಂತ ಹೇಳಿ. I think you guys will. Okay, the first time what we have given the task is no words, no gestures, no verbal and non-verbal communication. He has to communicate to you what he likes. ಅವ್ರು ಮಾಡಿ ತೋರಿಸೋ ಹಂಗಿಲ್ಲ, ಬಾಯಿ ಬಿಟ್ಟು ಹೇಳೋ ಹಂಗಿಲ್ಲ, ಅವ್ರ ಬಾಡಿ ಜಸ್ಚರ್ ಮಾಡೋ ಹಂಗಿಲ್ಲ, ಸನ್ನೆಗಳು ಮಾಡೋದಿಲ್ಲ. ಏನು ಮಾಡದೆ ಅವ್ರಿಗೆ ಏನು ಇಷ್ಟ ಅಂತ ತೋರಿಸ್ಬೇಕು. ಅದು ಫಸ್ಟ್ ಒಂದು ಮಾಡಿದ್ರು, ಈಗ ಅವರು ನಮ್ಗೇನು ಗೊತ್ತಾಗ್ಲಿಲ್ಲ. ಈಗ ನೆಕ್ಸ್ಟ್ ಅವರು ಆಕ್ಷನ್ಸ್ ಯೂಸ್ ಮಾಡಿ ಅವ್ರಿಗೆ ಏನು ಇಷ್ಟ ಅಂತ ಹೇಳ್ಬೋದು. ನೀವು ಅದನ್ನ ರೆಕಗ್ನೈಸ್ ಮಾಡೋಕ್ಕಾಗತ್ತಾ ಹೇಳಿ. ಡ್ರೈವಿಂಗ್ ಹೊರಗೆ ಹೋಗೋದು, ಕಾರ್ ಓಡಿಸ್ಬೇಕು, ಕಾರ್ ಓಡಿಸೋದು. ನಿಮ್ಗೆ ಏನು ಇಷ್ಟ ಅಂತ ಹೇಳಿ. ಅದೇ ಕಾರ್ ಓಡಿಸೋದು ಇಷ್ಟ, ಡ್ರೈವರ್ಗೆ ಹೇಳಕ್ಕೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಫಸ್ಟ್ ಟೈಮ್ ಏನು ಆಕ್ಷನ್ಸ್ ಯೂಸ್ ಮಾಡಿದ್ರೆ, ವರ್ಡ್ಸ್ ಯೂಸ್ ಮಾಡಿದ್ರೆ ಅವ್ರಿಗೆ ತೋರಿಸಿ ಅಂತ ಹೇಳಿದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಮಗೂ ಅರ್ಥ ಆಯ್ತಲ್ಲ? ಸೆಕೆಂಡ್ ಟೈಮ್ ಆಕ್ಷನ್ಸ್ ಯೂಸ್ ಮಾಡಿ ಅಂತ ಅಂದಾಗ ಥರ್ಡ್ ಟೈಮ್ ಮಾತಾಡಿ ಅಂತ ಅವ್ರ 70% of the time, we don't use words. Just by nodding head, just by giving one look, we understand what the other person is thinking. 30% of the time, we use words. So that is communication. Communication is not just speaking. It's about non-verbal communication and verbal communication. In kids with autism, the difficulty is not just in using words. The difficulty is also there in using gestures, using their body to communicate, using their facial expressions to communicate. So with all those difficulties, they learn it. When we provide the intervention, they learn it. They learn everything in fact, which comes automatically to us. They learn through intervention, and every day they live like this, crossing these barriers, overcoming these barriers. They live like this. If provided the early intervention, if the world is open, they bloom up beautifully. It is that they don't have the language. That is not what we are about to say. Through the early intervention, they pick up the language, but there is a limitation in expressing the language.
ಸೊ ಅವ್ರಿಗೆ ಭಾಷೆ ಬರೋದಿಲ್ಲ ಅಂತಲ್ಲ, ಅವರಿಗೆ ಅರ್ಥ ಆಗೋದಿಲ್ಲ ಅಂತಲ್ಲ, ಏನು ಅಂದರೆ ಅವ್ರಿಗೆ ತೋರ್ಸಕ್ಕೆ ಬರೋಲ್ಲ. ಸಲಹೆ ಮಾಡಿ ಇಂಥದ್ದು ಬೇಕು, ಇಂಥದ್ದಿದೆ, ನನಗೆ ಹಿಂಗಾಗ್ತಿದೆ ಅಂತ ಹೇಳಕ್ಕೆ ಗೊತ್ತಾಗಲ್ಲ. ಅವ್ರು ಏನು ಅನ್ನಿಸ್ತಾ ಇದೆ, ಏನು ಆಗ್ತಿದೆ ಅಂತ ಹೇಳಕ್ಕೆ ಗೊತ್ತಾಗಲ್ಲ. ಸೊ ಮುಖ್ಯವಾಗಿ ಮಾಡಬೇಕಾಗಿರೋದು ಏನು ಅಂದರೆ ಅವರನ್ನ ನಮ್ಮೊಳಗೆ ಇಂಪ್ರೂವ್ ಮಾಡ್ತೀವಿ. ನಾವು ಅವ್ರು ಬೇರೆ, ನಾವು ಬೇರೆ ಅಂತ ಯಾವತ್ತೂ ನೋಡೋದು. ಸೊ ಅದನ್ನು ಇವಾಗ ಸಣ್ಣ ಇದರಿಂದ ಸ್ಕೂಟರ್ ಸ್ಟಿಕ್ಕರು ಹಾಕೊಂಡು ದಯವಿಟ್ಟು ಸ್ಪ್ರೆಡ್ ದ ವರ್ಡ್ ಸರ್. ಮಕ್ಕಳಿಗೆ ಹೇಳಿ, ಸ್ಟಿಕ್ಕರ್ ಅದು ಕಾರ್ ಸ್ಟಿಕ್ಕರು, ಸ್ಕೂಟರ್ ಸ್ಟಿಕ್ಕರು. ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು. ಚಪ್ಪಾಳೆ. Inclusion is, see, we start the child, with the early identification, and we want, so much of intervention is being done so that, the child will be included in the society as a productive citizen for our country. We would like our children to serve, as a productive citizen for this country. And all our journey as parents has begun from, early identification. And definitely we want our children to be part of this society. And that, so we need, acceptance. And, when you accept what is possible is... Every kid can contribute. There is something each and every kid can contribute to the world. And beautiful thing is, we get contributed. See, even in relationship, in family, what happens is difference in view. Jagda eli barte, when we have difference in view, we fight. Right? This is all about when we include a person with different perspective in our world, we get sensitized to accept the difference in view. Not just with this kid, but also with everyone in the world. In an office, one person is with autism. If we can be with that person, we can be with everybody. We expand out of we creating that inclusive environment. ಆಗಿರೋರಿಗೆ ಸೊಲ್ಯೂಷನ್ ಹೇಗೆ ನಡ್ಕೊಳ್ಳೋಕ್ಕಿಂತ ಆಟಿಸಮ್ ಆಗದೇ ಇರೋದಕ್ಕೆ ಏನಾದ್ರು ಪ್ರಿವೆನ್ಷನ್ ಆ ಥರ There is no prevention. There is no prevention. ಡಿಫಿಷಿಯನ್ಸಿ ಅದನ್ನ ಏನಾದ್ರು ನಾವು Still they have not found out. Medical pinpoint ಆಗಿಲ್ಲ ಇದೇ ಕಾರಣ autism. It's not pinpointed yet. So we don't know ಹೆಂಗಾಗುತ್ತೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಅವ್ರು ಹೇಳೋದು 18 ತಿಂಗಳಲ್ಲೇ ಗುರುತು ಹಚ್ಚಿದ್ರೆ ಕೊನೆಗೆ ಅವರು ಒಂದು ಉತ್ತಮ ನಾಗರಿಕ ಆಗಿ ಬರ್ಬೋದು. ಅವ್ರು ಇರೋ ಪೊಟೆನ್ಷಿಯಲ್ ಆಚೆ ಬರುತ್ತೆ. ಅವ್ರು ಏನು ಮಾಡ್ತಾರೆ, ಎಂಥ ಅದ್ಭುತಗಳು ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. Thank you.